ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತ ಸಚಿವರುಗಳು, ಮಾನ್ಯ ಮುಖ್ಯಮಂತ್ರಿಗಳು ಇರುವಂತ ಎಲ್ಲರೂ ಕೂಡ ಅವರವರ ಕುರ್ಚಿಗಳನ್ನು ಬಲಪಡಿಸಲಿಕ್ಕೆ ಈ ಒಂದು ರೈತರಿಗೆ ಅನ್ಯಾಯವನ್ನು ಏನ್ ಮಾಡ್ತಾ ಇದ್ದಾರೆ, ಆ ಅನ್ಯಾಯದ ಸಲುವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ. ಇವತ್ತು ರೈತರ ಸಲುವಾಗಿ ಹಿಂದಿನ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾದಂತ BS ಯಡಿಯೂರಪ್ಪಜಿಯವರು ಹಾಗೂ ಬೊಮ್ಮಾಯಿ ಸರ್ ಅವರು ಆ ಒಂದು ಹಿಂದಿನ ಒಂದು ರೈತಪರ ಯೋಜನೆಗಳನ್ನು ತಂದಿದ್ರು. ಆ ಯೋಜನೆಗಳನ್ನು ಕೂಡ ಇವತ್ತು ಜನರಿಗೆ, ರೈತರಿಗೆ ಕೊಡದೆ ಇವತ್ತು ರೈತರಿಗೆ ಸಂಕಷ್ಟದಲ್ಲಿ ಹಾಕಿದ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ಮಳೆ ಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ. ಆ ಮಳೆ ಹಾನಿಯಿಂದ ಕಂಗಾಲಾದ ರೈತರಿಗೆ ಅಟ್ಲೀಸ್ಟ್ ಅವರು ಬಂದು ವಿಚಾರಿಸುವಂತ ಸೌಹಾರ್ದವನ್ನು ಕೂಡ ತೋರಿಸಲಿಲ್ಲ. ಜನರನ್ನು ವಿಚಾರಿಸೋದಿರ್ಲಿ, ಆ ಅಧಿಕಾರಿಗಳು ಕೂಡ ಅಲ್ಲಿ ಮುಟ್ಟಿ ಆ ಜನರ ನ್ಯಾಯವನ್ನು ಕೇಳಲಿಕ್ಕೆ ಯಾರು ಕೂಡ ಅಲ್ಲಿ ಆ ಊರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ, ಅಲ್ಲಿ MLAಗಳಾಗ್ಲಿ, ಇಲ್ಲಿ ಇರುವಂತ ಮಿನಿಸ್ಟರ್ಗಳಾಗ್ಲಿ, ಕೇವಲ CM ಅವರು ಕೂಡ ಆ ಮಾತಿಗೆ ಯಾರು ಕೂಡ ಅವರನ್ನ ನೋಡ್ತಾ ಇಲ್ಲ. ಇವತ್ತು ನಾವು ಎಲ್ಲರೂ ರೈತರ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ. ರೈತರು ಇವತ್ತು ಕಣ್ಣೀರಲ್ಲ, ಅವರು ಕಣ್ಣೀರಲ್ಲ ರಕ್ತದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ರೈತರು ದುಡಿಯುವಂತ ಒಂದು ಸಮಸ್ಯೆ, ಅವರು ಮಾಡಿದಂತ ಒಂದು ಮೆಕ್ಕೆಜೋಳ ಇರ್ಲಿ, ಮತ್ತೆ ಭತ್ತ ಇರ್ಲಿ, ಕಬ್ಬು ಇರ್ಲಿ, ನಮ್ಮ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಕೋಸ್ಟಲ್ ಬೆಲ್ಟ್ ಅಲ್ಲಿ ಮೀನುಗಾರಿಕೆ ಜನರಿಗಿರ್ಲಿ, ಹೈನುಗಾರಿಕೆ ಇರ್ಲಿ, ತೋಟಗಾರಿಕೆ ಇರ್ಲಿ, ಯಾವುದೇ ಒಂದು ವಿಷಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ತನಕ ಏನ್ ಮಾಡ್ತಾ ಇದ್ದಾರೆ, ರೈತರು ಎಷ್ಟು ಹಾನಿಯಾಗಿದೆ, ಮಳೆಯಿಂದ ಎಷ್ಟು ಹಾನಿಯಾಗಿದೆ, ಒಂದು ಸಹ ಸಮೀಕ್ಷೆ ಸರಿಯಾಗಿ ಇವತ್ತು ತನಕ ಮಾಡಿಲ್ಲ.